Hello students, welcome to Trivika Academy. ಹೇಗಿದ್ದೆಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಚೆನ್ನಾಗಿ ಪ್ರಿಪರೇಷನ್ ಮಾಡ್ತೀರಾ PGCET 2026 ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಸ್ಟೂಡೆಂಟ್ ಗೆ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ, ಏನಪ್ಪಾ ಅಂದ್ರೆ 2026 PGCET MBA MCA ಯಾವಾಗ ಸರ್. ಆಲ್ರೆಡಿ ನಿಮಗೆಲ್ಲ ಗೊತ್ತು, ಒಂದು ಟೆಂಟೇಟಿವ್ ಡೇಟ್ ಬಂದಿತ್ತು ಮೇ 14th ಅಂತ. ಮೇ 14th ಗೆ ಎಕ್ಸಾಮ್ ಆಗುತ್ತಾ ಸರ್ ಅಥವಾ ಪೋಸ್ಟ್ಪೋನ್ ಆಗುತ್ತಾ? ಅಪ್ಲಿಕೇಶನ್ ಡೇಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಥವಾ ಅಪ್ಲಿಕೇಶನ್ ಡೇಟ್ ಮುಗಿದೋಯ್ತಾ? ತುಂಬಾ ಜನಕ್ಕೆ ತುಂಬಾ ಕ್ವಶನ್ಸ್ ಇದಾವೆ, ಹಂಗಾಗಿ ಒಂದು ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗ್ರಿ. ಸೊ ಇವತ್ತಿನ ಒಂದು ಕ್ವಶನ್ ಬಂದ್ಬಿಟ್ಟು, when is PGCET 2026 examination, whether it is going to happen on May 14th, May 14th ಆಗುತ್ತಾ ಅಥವಾ ಅದು ಪೋಸ್ಟ್ಪೋನ್ ಆಗುತ್ತಾ, ಅದನ್ನ ಒಂದು ಇವತ್ತಿನ ಕ್ಲಾಸ್ ಅಲ್ಲಿ ವಿಲ್ ಟ್ರೈ ಟು ಅನಲೈಸ್. ಸೊ 2025 2024 ಏನಾಗಿತ್ತು, ಒಂದು ಸಾರಿ ಕನ್ನಡಿಸ್ಕೊಂಡ್ ಬಂದ್ಬಿಡ್ರಿ. 2025 ಲಾಸ್ಟ್ ಇಯರ್ ಏನಾಗಿತ್ತು, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 25 2025, ಏಪ್ರಿಲ್ 25ಕ್ಕೆ ಅಪ್ಲಿಕೇಶನ್ ಬಿಟ್ಟಿದ್ರು. ಜೊತೆಗೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ರು, 10/5/2025ಕ್ಕೆ. ಇದಕ್ಕಿಂತ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು. ಅವ್ರು ಏನ್ ಮಾಡಿದ್ರು, ಇನ್ ದ ಮಂತ್ ಆಫ್ ಫೆಬ್ರವರಿಯಲ್ಲಿ ಅವ್ರು ಅನೌನ್ಸ್ ಮಾಡಿದ್ರು, ನಿಮಗೆ ಜೂನ್ ಅಲ್ಲಿ ಎಕ್ಸಾಮ್ಸ್ ನಡೆಸ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಬಟ್ ನಮಗೆ ಇನ್ನೂ ಯಾವುದು ಕೂಡ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು MBA ಮತ್ತು MCA ದವ್ರದ್ದು ಜೂನ್ 22 2025ಗೆ ಎಕ್ಸಾಮ್ಸ್ ನಡೆಸಿದ್ರು. ದಟ್ ಈಸ್ ಆನ್ ಸಂಡೇ, ನೆನ್ಪಿಟ್ಕೊಡ್ರಿ. ಪ್ರತಿ ವರ್ಷ PGCET ಎಕ್ಸಾಮ್ ನಡೆಸೋದು ಯಾವಾಗ, ಸಂಡೇ ಎಕ್ಸಾಮ್ಸ್ ನಡೆಸ್ತಾರೆ. ಯಾವಾಗಾಗಿತ್ತು, 22/6/2025 ಸಂಡೇ ಎಕ್ಸಾಮ್ ಆಗಿತ್ತು. ಅಂಡ್ ವೇ ಬ್ಯಾಕ್ ಇನ್ ಫೆಬ್ರವರಿ ಏನ್ ಮಾಡಿದ್ರು, ಅವರು ಅಫಿಷಿಯಲ್ ಆಗಿ ಸಿಲೆಬಸ್ ನ ರಿಲೀಸ್ ಮಾಡಿದ್ರು. ನೀವು ಯಾವುದೇ ವರ್ಷ ನೋಡ್ಕೊಡ್ರಿ, ಇಟ್ ಮೇ ಬಿ 25, 24, 23, ಬಿಫೋರ್ 3 months ಬಿಫೋರ್ ಅವರು ಸಿಲೆಬಸ್ ನ ರಿಲೀಸ್ ಮಾಡಿದ್ರೆ, ಪಠ್ಯಕ್ರಮ ಅಂತ ರಿಲೀಸ್ ಮಾಡಿದ್ರೆ. ನೀವು KE ಅಫಿಷಿಯಲ್ ಸಿಲೆಬಸ್ ಅಲ್ಲಿ ಹೋಗಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡ್ಕೋಬಹುದು. ನಿಮಗೆ ಪಠ್ಯಕ್ರಮ ಅಂತ ಬಿಫೋರ್ 3 months ಬಿಫೋರ್ ರಿಲೀಸ್ ಮಾಡಬೇಕು. ಬಟ್ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ. ಸೊ ದಟ್ ಇಸ್ ಒನ್ ಪಾಯಿಂಟ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಸೆಕೆಂಡ್ ಪಾಯಿಂಟ್, 2024 ನೋಡ್ರಿ, ನೀವು ಅಪ್ಲಿಕೇಶನ್ ಡೇಟ್ ಕೊಟ್ಟಿದ್ದವರು 27/5/2024 ಅಂದ್ರೆ ಮೇ 27ಗೆ ಅಪ್ಲಿಕೇಶನ್ ಡೇಟ್ ನ ರಿಲೀಸ್ ಮಾಡಿದ್ರು. ಲಾಸ್ಟ್ ಡೇಟ್ ಯಾವಾಗಿತ್ತು, 17/6/2024. ಅಪ್ರಾಕ್ಸಿಮೇಟ್ಲಿ 15 to 17 ಡೇಸ್ ಅಪ್ಲಿಕೇಶನ್ ಹಾಕಕ್ಕೆ ಕೊಡ್ತಾರೆ. ನೆನ್ಪಿಟ್ಕೊಡ್ರಿ, ಪ್ರತಿ ವರ್ಷ ಕೊಡ್ಲೇಬೇಕು, ಕೊಟ್ಟೆ ಕೊಡ್ತಾರೆ. ಸೊ ನೆಕ್ಸ್ಟ್ ಎಕ್ಸಾಮ್ ನಡೆದಿದ್ ನೋಡ್ರಿ, ಯಾವಾಗ 4/8/2024. ಸೊ ಅಂದ್ರೆ ಮಿನಿಮಮ್ ಅವಾಗ ಪೋಸ್ಟ್ಪೋನ್ ಆಗಿತ್ತು ಅಂದ್ರೆ ಅವಾಗ 2024ರಲ್ಲಿ 22 ಜೂನ್ ಏನೋ ಆಗ್ಬೇಕಾಗಿತ್ತು. ಬಿಕಾಸ್ ಗ್ರಾಜುಯೇಷನ್ ಎಕ್ಸಾಮ್ಸ್ ಬಂದಿರೋದ್ರಿಂದ ನಾವು ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ KE ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಏನ್ ಮಾಡಿದ್ರು, ಪೋಸ್ಟ್ಪೋನ್ ಮಾಡಿದ್ರು. ಯಾವಾಗ, 8ನೇ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿದ್ರು. 8ನೇ ತಿಂಗಳು 4ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ರು. ಸೊ ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ದಟ್ ಯು ಹ್ಯಾವ್ ಟು ನೋ ದ ಇವೆಂಟ್ಸ್ ಯಾವ ರೀತಿ ಆಗುತ್ತೆ ಅಂತ. ಅಪ್ಲಿಕೇಶನ್ ಡೇಟ್ ರಿಲೀಸ್ ಮಾಡಿ ಒಂದು 15-20 ದಿನ ನಿಮಗೆ ಮಾಡಬೇಕು, ಅವರು ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಡಬೇಕು. ದೆನ್ ಅವ್ರು ಏನ್ ಮಾಡ್ಬೇಕು, ಎಕ್ಸಾಮ್ ಡೇಟ್ ನ ಅನೌನ್ಸ್ ಮಾಡಬೇಕು. ಸೊ ಬಟ್ ವೆಲ್ ಬಿಫೋರ್ 2 months ಬ್ಯಾಕ್, 2 ತಿಂಗಳ ಹಿಂದೆನೆ ಏನ್ ಮಾಡ್ಬೇಕು, ಅಥವಾ 2 ರಿಂದ 3 ತಿಂಗಳ ಹಿಂದೆನೆ ಅವರು ಸಿಲೆಬಸ್ ನ ರಿಲೀಸ್ ಮಾಡಬೇಕು. ಇದು ಪ್ರತಿ ವರ್ಷ ರಿಲೀಸ್ ಮಾಡಿದರೆ. ನೀವು ಅಫಿಷಿಯಲ್ KE ವೆಬ್ಸೈಟ್ ಅಲ್ಲಿ ಹೋಗಿ ನೋಡ್ಕೋಬಹುದು. 24 ನೋಡ್ರಿ, 25 ನೋಡ್ರಿ, 23 ನೋಡ್ರಿ. ಪ್ರತಿ ವರ್ಷ ದೇ ಹ್ಯಾವ್ ಟು ರಿಲೀಸ್ ಸಿಲೆಬಸ್, ಪಠ್ಯಕ್ರಮ ರಿಲೀಸ್ ಮಾಡಬೇಕು. ಬಟ್ 2026 ಇನ್ನೂ ಕೂಡ ಸಿಲೆಬಸ್ ರಿಲೀಸ್ ಆಗಿಲ್ಲ. ನೆನ್ಪಿಡ್ಕೊಡ್ರಿ. ದಿಸ್ ದ ಫಸ್ಟ್ ಪಾಯಿಂಟ್ ಹ್ಯಾವ್ ಟು ಕನೆಕ್ಟ್. ನೆಕ್ಸ್ಟ್ ಒಂದು ಇನ್ನೊಂದು ಪಾಯಿಂಟ್ ಬರುತ್ತೆ, ದಟ್ ಈಸ್, ಇವಾಗ ನಿಮ್ಗೆಲ್ಲ ಗೊತ್ತು ಮೇ 14th ಎಕ್ಸಾಮ್ಸ್ ಅಂತ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದೀವಿ. ತುಂಬಾ ಯೂಟ್ಯೂಬರ್ಸ್ ಕೂಡ ವಿಡಿಯೋ ಮಾಡಿದ್ದಾರೆ. ಮೇ 14th ಎಕ್ಸಾಮ್ ಆಗುತ್ತೆ. ಮೇ 14th ಟೆಂಟೇಟಿವ್, ನಾಟ್ ಎಕ್ಸಾಮ್ ಆಗುತ್ತೆ ಅಂತ ಹೇಳಿಲ್ಲ, ಟೆಂಟೇಟಿವ್ ಡೇಟ್ ಆಗಿ ಅಂತ ಹೇಳಿದ್ದಾರೆ. ಬಟ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಮೇ 14th ಏನಾಗುತ್ತೆ, ಇಟ್ ವಿಲ್ ಬಿ ಆನ್ ಥರ್ಸ್ಡೇ. ಅದೇನಾಗುತ್ತೆ, ಥರ್ಸ್ಡೇ, ಗುರುವಾರ ಆಗುತ್ತೆ. ಯಾವುದೇ ಗವರ್ನಮೆಂಟ್ ಎಕ್ಸಾಮ್ಸ್ ಆಗಿರಲಿ, ದಟ್ ಶುಡ್ ಹ್ಯಾಪನ್ ಆನ್ ಸಂಡೇ ಎಕ್ಸಾಮ್ ಆಗಬೇಕು. ಬಿಕಾಸ್ ಇಟ್ ವಿಲ್ ಗಿವ್ ಅ ಫೇರ್ ಚಾನ್ಸ್ ಟು ಎವ್ರಿ ಆಸ್ಪಿರೆಂಟ್ ಟು ಅಟೆಂಡ್ ದ ಎಕ್ಸಾಮ್. ಬಿಕಾಸ್ ಏನಾಗುತ್ತೆ, ಅವ್ರು ಗುರುವಾರ ಇಟ್ಬಿಟ್ರೆ ವೀಕ್ ಡೇಸ್ ಆಗಿರುತ್ತೆ. ಕೆಲವೊಬ್ಬರಿಗೆ ಪ್ಲಾನ್ಸ್ ಗಳು ಇರ್ತವೆ, ಕಾಲೇಜ್ಗಳು ಇರ್ತವೆ, ಅವ್ರದೇ ಆದಂತಹ ಜಾಬ್ಸ್ ಇರ್ತವೆ. ಅದನ್ನ ಯಾವ್ದಕ್ಕೂ ರಜೆ ಕೊಡಲ್ಲ. ಸೊ ಯಾವ್ದು, ಫಾರ್ ಎಕ್ಸಾಂಪಲ್ ನೀವು IT ಜಾಬ್ ಮಾಡ್ತಾ ಇರ ಅನ್ಕೊಡ್ರಿ, ನಿಮಗೆ ಗುರುವಾರ ನಿಮ್ಗೆ ರಜೆ ಕೊಡಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, PGCET ಎಕ್ಸಾಮ್ ಮಿಸ್ ಮಾಡ್ಕೋತೀರಾ. ಸೊ ಟು ಗಿವ್ ಅ ಫೇರ್ ಚಾನ್ಸ್, ಸೊ ಪ್ರತಿಯೊಬ್ಬರದು ಕಾಂಪಿಟೇಟಿವ್ ಎಕ್ಸಾಮ್ ಸಂಡೇನೆ ನಡೆಸಬೇಕು. ಬಟ್ ಇಲ್ಲಿ ಮೇ 14th ಥರ್ಸ್ಡೇ ಬಂದಿರೋದ್ರಿಂದ ಐ ಡೌಟ್ ಮೇ 14th ಎಕ್ಸಾಮ್ ಆಗೋದು ಡೌಟ್. ಇಟ್ ಮೀನ್ಸ್, ಇನ್ನೊಂದು ಹೇಳ್ತೀನಿ ನಾನು, ನೋಟ್ ಅಂತ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೆನ್ಪಿಟ್ಕೊಡ್ರಿ. ಐ ಆಮ್ ನಾಟ್ ಸೇಯಿಂಗ್ ಮೇ 14th ಎಕ್ಸಾಮ್ಸ್ ಆಗಲ್ಲ ಅಂತ ನಾನು ಹೇಳ್ತಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್ probability of happening the exam on May 14th is very less. Why? First point, ಇನ್ನು ಕೂಡ ಸಿಲೆಬಸ್ ರಿಲೀಸ್ ಆಗಿಲ್ಲ. ಸೆಕೆಂಡ್ ಪಾಯಿಂಟ್, ಅಪ್ಲಿಕೇಶನ್ ಹಾಕಕ್ಕೆ ಮಿನಿಮಮ್ ಒಂದು 20 days ಆದ್ರೂ ಟೈಮ್ ಕೊಡಬೇಕು. ಅದಾದ್ಮೇಲೆ ಅವ್ರು ಏನ್ ಮಾಡಬೇಕು, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಬೇಕು. ಥರ್ಡ್ ಪಾಯಿಂಟ್, ಅಗೇನ್ ಸಿಲೆಬಸ್ ಹೇಳಿದ್ನಲ್ಲ ಅದೊಂದು. ಥರ್ಡ್ ಪಾಯಿಂಟ್, ಅವರು ಥರ್ಸ್ಡೇ ಅವತ್ತು ಎಕ್ಸಾಮ್ಸ್ ನಡೆಸಕ್ ಆಗಲ್ಲ. ದೇ ಶುಡ್ ಕಂಡಕ್ಟ್ ಇನ್ ದ ಆನ್ ಸಂಡೇ ಓನ್ಲಿ. ಸಂಡೇನೆ ಎಕ್ಸಾಮ್ಸ್ ನಡೆಸಬೇಕು. ದೇ ಕಾಂಟ್ ಡೂ ದ ಎಕ್ಸಾಮ್ಸ್ ಆನ್ ಥರ್ಸ್ಡೇ ಅಥವಾ ವೀಕ್ ಡೇಸ್ ಅಲ್ಲಿ ನಡೆಸಕ್ ಆಗಲ್ಲ. ಇದು ಕ್ಲೀನ್ ಆಗಿ ನೆನ್ಪಿಟ್ಕೊಡ್ರಿ. ಸೊ ಬಟ್ ಐ ವಿಲ್ ಟೆಲ್ ಯು ನಾವು, ನಾನು ಒಂದು ಪಾಯಿಂಟ್ ಹೇಳ್ತೀನಿ.
ಪ್ಲೀಸ್ ಡೋಂಟ್ ಥಿಂಕ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಸರ್, ನಮಗೆ ಆರಾಮಾಗಿ ಟೈಮ್ ಸಿಗುತ್ತೆ ಸರ್, ಆರಾಮಾಗಿ ಯಾವಾಗ ಬೇಕಾದ್ರೂ ಪ್ರಿಪರೇಷನ್ ಮಾಡ್ತೀನಿ. ನೋ, ಡೋಂಟ್ ಡು ದಟ್. ಪ್ಲೀಸ್ ಟೇಕ್ ಇಟ್ ಎಸ್ ಅಡ್ವಾಂಟೇಜ್. ಮೇ 14th ಅಂತ ಒಂದು ತಲೆಯಲ್ಲಿರಲಿ. ಮೇ 14th ನ ಡೆಡ್ ಲೈನ್ ಅನ್ಕೊಂಡು ನಿಮ್ಮ ಪ್ರಿಪರೇಷನ್ ನ ಮಾಡ್ರಿ. ಪ್ಲೀಸ್ ಡೋಂಟ್ ಪೋಸ್ಟ್ಪೋನ್ ಯುವರ್ ಪ್ರಿಪರೇಷನ್ ಜಸ್ಟ್ ಬೈ ಥಿಂಕಿಂಗ್ ಎಕ್ಸಾಮ್ಸ್ ಮುಂದೆ ಹೋಗುತ್ತೆ, ಎಕ್ಸಾಮ್ಸ್ ಮುಂದೆ ಹೋಗುತ್ತೆ, ಆ ರೀತಿ ಮಾಡಬೇಡ್ರಿ. ಲಾಸ್ಟ್ ಇಯರ್ ಮೆಜಾರಿಟಿ ಸ್ಟೂಡೆಂಟ್ಸ್ ಇದೇ ತಪ್ಪು ಮಾಡಿದ್ರು. ಏನಾಗುತ್ತೆ, ಕೆಇ ಆದವರು ಪ್ರತಿ ವರ್ಷ ಎಕ್ಸಾಮ್ಸ್ ಮುಂದೆ ಹಾಕ್ತಾರೆ. ಆನ್ ಸ್ಟೂಡೆಂಟ್ಸ್ ಡಿಮಾಂಡ್ ದೇ ವಿಲ್ ಪೋಸ್ಟ್ಪೋನ್ ದ ಎಕ್ಸಾಮ್. ಬಟ್ ಲಾಸ್ಟ್ ಇಯರ್ ನೋ, ದೇ ಡಿಂಟ್ ಲಿಸನ್. ಕೇಳಲಿಲ್ಲ ಅವರು. ಯಾಕೆ? ಅವರು ಫೆಬ್ರವರಿ ರಿಲೀಸ್ ಮಾಡಿದ್ರು, ನಾವು ಇವಾಗ ಈ ಡೇಟಿಗೆ ಎಕ್ಸಾಮ್ ನಡೆಸ್ತೀವಿ ಅಂತ. ಅದನ್ನ ಕಾರಣ ಕೊಟ್ಟು ಏನ್ ಮಾಡಿದ್ರು, ಎಕ್ಸಾಮ್ಸ್ ನಡೆಸಿದ್ರು ಅವರು, ಜೂನ್ಗೆ ನಡೆಸಿದ್ರು. ಹಂಗಾಗಿ ಸೊ ಲಾಸ್ಟ್ ವರ್ಷ ಇಶ್ಯೂ ಮಾಡ್ಕೊಂಡ್ರು ಸ್ಟೂಡೆಂಟ್ಸ್. ಈ ವರ್ಷ ನೀವು ಇಶ್ಯೂ ಮಾಡ್ಕೋಬೇಡ್ರಿ, ಯಾವಾಗ್ಲೇ ನಡೆಸ್ತೀವಿ. ಪ್ಲೀಸ್ ಬಿ ಪ್ರಿಪೇರ್ ಆಗ್ರಿ. ಇಫ್ ಅಟ್ ಆಲ್ ಅವ್ರು ಮೇ 14th ಗೆ ನಡೆಸ್ಬಿಟ್ರು ಅಂದ್ರೆ ಯು ಶುಡ್ ಬಿ ಏಬಲ್ ಟು ರೈಟ್ ದ ಎಕ್ಸಾಮ್. ಹಂಗಾಗಿ ಪ್ಲೀಸ್ ಬಿ ಪ್ರಿಪೇರ್ಡ್ ಅಂಡ್ ಪ್ಲೀಸ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ಯಾರು ಸ್ಟಾರ್ಟ್ ಮಾಡಿದ್ರ ಫಾಸ್ಟ್ ಯುವರ್ ಪ್ರಿಪರೇಷನ್, ತುಂಬಾ ಫಾಸ್ಟ್ ಹೋಗ್ರಿ. ಯಾರನ್ನ ಸ್ಟಾರ್ಟ್ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡ್ಕೊಡ್ರಿ. ನಾವು ಇವಾಗ ಸರ್ ಇದೆಲ್ಲ ಹೇಳ್ತಾರೆ, ನೆಕ್ಸ್ಟ್ ವಾಟ್ ಟು ಡು, ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ದಟ್ ಆಲ್ಸೋ ಯು ಹ್ಯಾವ್ ಟು ಟೆಲ್. ಫಸ್ಟ್ ಪಾಯಿಂಟ್, ಲೀವ್ ದ ಎಕ್ಸಾಮ್ ಟೆನ್ಷನ್ ಅಂಡ್ ಜಸ್ಟ್ ಪ್ರಿಪೇರ್. ಸೊ ಎಕ್ಸಾಮ್ ಯಾವಾಗಾದ್ರೂ ಆಗ್ಲಿ, ಎಕ್ಸಾಮ್ ಯಾವಾಗ ಒಂದ್ಸತಿ ಆಗ್ಬೇಕಾ, ಇನ್ನೊಂದು 10 ವರ್ಷ ಬಿಟ್ಟು ಎಕ್ಸಾಮ್ ನಡೆಸಲು ನೀವು ಬರೀಬೇಕಾ? ಅಂದ್ರೆ 10 ವರ್ಷ ಬಿಟ್ಟು ನಡೆಸಲ್ಲ, ಬಟ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಎಕ್ಸಾಮ್ ಅಲ್ವಾ. ಎಕ್ಸಾಮ್ ಯಾವಾಗಾದ್ರೂ ಆಗ್ಲಿ, ಪ್ಲೀಸ್ ಡೋಂಟ್ ಗೋ ಆನ್ ಕ್ವೆಶನಿಂಗ್ ಎಕ್ಸಾಮ್ ಯಾವಾಗ, ಅಪ್ಲಿಕೇಶನ್ ಯಾವಾಗ, ಎಕ್ಸಾಮ್ ಯಾವಾಗ, ಅಪ್ಲಿಕೇಶನ್. ನಥಿಂಗ್ ಟು ವರಿ, ವಿ ಆರ್ ಹಿಯರ್. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ರೈಟ್. ಸೊ ಎಕ್ಸಾಮ್ ಡೇಟ್ ಬಿಟ್ಟಾಗ್ಲೂ ಹೇಳ್ತೀವಿ, ಅಪ್ಲಿಕೇಶನ್ ಫಾರ್ಮ್ ಡೇಟ್ ಬಿಟ್ಟಾಗ್ಲೂ ಹೇಳ್ತೀವಿ, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅದನ್ನು ಹೇಳ್ತೀವಿ, ಆಪ್ಷನ್ ಎಂಟ್ರಿ ಹೇಳ್ತೀವಿ, ಕಾಲೇಜ್ ಬಗ್ಗೆ ಹೇಳ್ತೀವಿ. ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಟೆಲ್ ಯು. ಜಸ್ಟ್ ಏನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. You will get a notification and we will inform you everything. Just leave the tension of exam. Just prepare. That's all, right? Next ಬರುತ್ತೆ, focus more on scoring subject now. ಇವಾಗ ಜಾಸ್ತಿ ಸ್ಕೋರಿಂಗ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ಕೊಡ್ರಿ. ಪಾಯಿಂಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಬಟ್ ಸ್ಕೋರಿಂಗ್, ರೀಸನಿಂಗ್ ಡಿಫಿಕಲ್ಟ್ ಸಬ್ಜೆಕ್ಟ್ ಬಟ್ ಸ್ಕೋರಿಂಗ್, ಕಂಪ್ಯೂಟರ್ ಡಿಫಿಕಲ್ಟ್ ಸಬ್ಜೆಕ್ಟ್ ಬಟ್ ಸ್ಕೋರಿಂಗ್. ಇದರಲ್ಲಿ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಟೇಕ್ ದ ಪ್ರಿಯಾರಿಟಿ. ಈಗ ಕ್ವಾಂಟ್ ನ ಪ್ರಿಪೇರ್ ಆಗಿ ತುಂಬಾ ದಿನ ಟೈಮ್ ಬೇಕಾ? ಪ್ಲೀಸ್ ಪ್ರಿಪೇರ್ ಕ್ವಾಂಟ್ ನಾವು. ರೀಸನಿಂಗ್ ನ ಪ್ರಿಪೇರ್ ಆಗ್ತಾ ಟೈಮ್ ಬೇಕಾ? ಪ್ಲೀಸ್ ಪ್ರಿಪೇರ್ ರೀಸನಿಂಗ್ ನಾವು. ಕಂಪ್ಯೂಟರ್ ಅಂಡ್ ರೀಸನಿಂಗ್ ಆರ್ ಎ ಸ್ಕೋರಿಂಗ್ ಸಬ್ಜೆಕ್ಟ್, ಫೋಕಸ್ ಆನ್ ದೆಮ್. ಅಂದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಡೋಂಟ್ ಟ್ರೈ ಟು ಅಥವಾ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಜಿಕೆ. ಅದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೋಬೇಡ್ರಿ. ಬಿಕಾಸ್ ಜಿಕೆ ಯು ಕಾಂಟ್ ರಿಲೈ. ನಾನು ಹೇಳಿದ್ರಿಂದಾನೇ ಬರುತ್ತೆ, ನಾನು ಇದನ್ನೇ ಗೆಸ್ ಮಾಡಿದ್ದೆ ಬಂತು. ಸಮಟೈಮ್ಸ್ ಇಟ್ ಮೇ ಹ್ಯಾಪನ್, ಬಟ್ ಮೆಜಾರಿಟಿ ಟೈಮ್ ಇಟ್ ವಿಲ್ ನಾಟ್ ಹ್ಯಾಪನ್. ಸೊ ಹಂಗಾಗಿ ಜಿಕೆ ಇಸ್ ವೆರಿ ಡೈನಾಮಿಕ್. ಅದ್ರ ಮೇಲೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಪ್ಲೀಸ್ ಇನ್ವೆಸ್ಟ್ ಮೋರ್ ಆನ್ ಯುವರ್ ಸ್ಕೋರಿಂಗ್ ಸಬ್ಜೆಕ್ಟ್. ಅದ್ರ ಮೇಲೆ ಜಾಸ್ತಿ ಟೈಮ್ ನ ವೇಸ್ಟ್ ಮಾಡಬೇಡಿ, ಜಾಸ್ತಿ ಟೈಮ್ ನ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್, ಸ್ಟಾಪ್ ಡೂಯಿಂಗ್ ಇರ್ರೆಲೆವೆಂಟ್ ಥಿಂಗ್ಸ್. ತುಂಬಾ ಜನ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡ್ತಿರ್ತೀರಾ, ಎಲ್ಲಿ ಇರ್ರೆಲೆವೆಂಟ್ ಕಂಟೆಂಟ್ ಗಳು ಇರ್ತವೆ, ಅಥವಾ ಎಲ್ಲಿ ಅದು ಎಕ್ಸಾಮ್ಸ್ಗೆ ಬರಲ್ಲ, ಅಥವಾ ಎಕ್ಸಾಮ್ಸ್ಗೆ ಅದು ಉಪಯೋಗನ ಅಲ್ಲ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀರಾ. ಪ್ಲೀಸ್ ಆ ತರ ಮಾಡಬೇಡಿ. ಇಫ್ ಯು ಫೀಲ್ ಇಟ್ ಇಸ್ ರಿಲೆವೆಂಟ್, ಪ್ಲೀಸ್ ಡೂ ದಟ್. ಬಟ್ ನಾನೇನ್ ಹೇಳ್ತೀನಿ, ಇರ್ರೆಲೆವೆಂಟ್ ಥಿಂಗ್ಸ್ ಮೇಲೆ ನಾನು ಇದನ್ನೂ ಮಾಡ್ತೀನಿ, ಅದನ್ನೂ ಮಾಡ್ತೀನಿ, ಅಲ್ಲೂ ನೋಡ್ತೀನಿ, ಇಲ್ಲೂ ನೋಡ್ತೀನಿ ಮಾಡಬೇಡ್ರಿ. ಒಂದ್ ಕಡೆ ನೋಡ್ಕೊಡ್ರಿ, ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ. ಐ ನಾಟ್ ಸೇಯಿಂಗ್ ನಮ್ಮದೇ ನೋಡ್ರಿ, ಇನ್ನೊಬ್ಬರದೇ ನೋಡ್ರಿ, ನಾವು ಐ ನಾಟ್ ಸೇಯಿಂಗ್ ದಟ್. ನಿಮಗೆ ಎಲ್ಲಿ ರಿಲೆವೆಂಟ್ ಗಳು ಅನ್ಸುತ್ತವೆ, ಎದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅನ್ಸುತ್ತೆ, ಅದನ್ನ ನೋಡ್ಕೊಡ್ರಿ. ಅಂಡ್ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಡ್ರಿ. ಅದೇ ಹೇಳ್ತಾರೆ, ಫೇಮಸ್ ಹೆಂಗಿದೆ, ಡೋಂಟ್ ಬಿಕಮ್ ಅ ಬುಕ್ ಬುಕ್ ಕಲೆಕ್ಟರ್, ಡೋಂಟ್ ಬಿಕಮ್ ಅ ಬುಕ್ ಕಲೆಕ್ಟರ್, ಬಿಕಮ್ ಅ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಹೇಳ್ತಾರೆ. ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ಸ್ ಗಳನ್ನ ನಾವು ಕಲೆಕ್ಟ್ ಮಾಡೋದಲ್ಲ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೇಕು. ಇದೊಂದು ಫೇಮಸ್ ಹೆಂಗ್. ಅದೇ ರೀತಿ ಸುಮ್ಮನೆ ಎಲ್ಲಾನು ಓದ್ತೀನಿ ಅಂತ ಮಾಡ್ಬೇಡಿ. ನಿಮ್ಮ ರಿಸೋರ್ಸ್ ಗಳನ್ನ ಕಡಿಮೆ ಇಟ್ಕೊಡ್ರಿ. ನಾ ಈ ಕ್ಲಾಸ್ ಕೇಳ್ತೀನಿ, ಆ ಕ್ಲಾಸ್ ಕೇಳ್ತೀನಿ, ಇನ್ನೊಂದು ಕ್ಲಾಸ್ ಕೇಳ್ತೀನಿ, ನೋ, ಅದು ಯಾವತ್ತೂ ಹೆಲ್ಪ್ ಆಗಲ್ಲ. ರಿಸೋರ್ಸ್ ಗಳನ್ನ ಕಡಿಮೆ ಇಟ್ಕೊಂಡು ಪ್ರಿಪೇರ್ ಆಗಿ, ದೆನ್ ಯು ಕ್ಯಾನ್ ಸ್ಕೋರ್ ವೆಲ್. ಸೊ ಹಾಗಾಗಿ ಸ್ಟಾಪ್ ಡೂಯಿಂಗ್ ಇರ್ರೆಲೆವೆಂಟ್ ಥಿಂಗ್ಸ್. ನೆಕ್ಸ್ಟ್, ಗೋಲ್ ಓರಿಯೆಂಟೆಡ್ ಪ್ರಿಪರೇಷನ್. ವಾಟ್ ಇಸ್ ದಿಸ್ ಗೋಲ್ ಓರಿಯೆಂಟೆಡ್ ಪ್ರಿಪರೇಷನ್? ಸೊ ನಿಮಗೆ ಎಷ್ಟು ರ್ಯಾಂಕ್ ಬರಬೇಕು? 250 ಬರಬೇಕು, 350 ಬರಬೇಕು. ಇಲ್ಲ ಸರ್, ನಾನು 5000 ಬಂದ್ರೆ ಸಾಕು, ನಾನು MBA ಯಾವುದೋ ಒಂದು ಕಾಲೇಜ್ ಮಾಡ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ ಸರ್, ನಾನು ಎಂಟರ್ಪ್ರಿನರ್ ಆಗ್ಬೇಕು ಸರ್. ಸೆಟ್ ಅ ಗೋಲ್. ಇಲ್ಲ ಸರ್, ನಾನು ಮಾಡಿದ RV ಮಾಡ್ತೀನಿ, ಸೆಟ್ ಅ ಗೋಲ್. PS ಅಲ್ಲೇ ಮಾಡ್ತೀನಿ, ಸೆಟ್ ಅ ಗೋಲ್. ಒಂದು ಗೋಲ್ ನ ಸೆಟ್ ಮಾಡ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಡೆಫಿನೆಟ್ಲಿ ವಿಲ್ ಗೆಟ್ ಸಕ್ಸಸ್. ನೆಕ್ಸ್ಟ್, ಟಾರ್ಗೆಟ್ ಫಾರ್ ಟಾಪ್ ಕಾಲೇಜ್. ಆಬ್ವಿಯಸ್ಲಿ ನಾನು ಇದನ್ನ ಹೇಳಿಲ್ಲ ತುಂಬಾ ಜನ 90% ಸ್ಟೂಡೆಂಟ್ಸ್ ಟಾರ್ಗೆಟ್ ಮಾಡ್ತಾರೆ. ನೋಟ್ ಸೇಯಿಂಗ್ ದಟ್, ಬಟ್ 10% ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ನೀವು, ಸರ್ ನನಗೆ ಯಾವುದೋ ಒಂದು MBA ಕಾಲೇಜಲ್ಲಿ ಮಾಡಿದ್ರೆ ಸಾಕು. ಅವ್ರು ಕೇಳ್ತೀನಿ, ನಾವು ಯಾರೋ ಅಡ್ಮಿಷನ್ ಸ್ಟೂಡೆಂಟ್ಸ್ ಕಾಲ್ ಮಾಡಿದ್ರೆ, ನಾನು ಯಾವ ಕಾಲೇಜ್ ಹೋಗ್ಬೇಕಂತಿದ್ಯಪ್ಪ ಅಂತ. ಸರ್ ನೋಡ್ತೀನಿ ಸರ್, ಯಾವ್ದು ಬೆಂಗಳೂರಾಗ ಯಾವ್ದೋ ಸಿಕ್ಕ ಹೋಗ್ತೀನಿ ಸರ್. ಅದು ಯಾರೋ ಬಿಜಾಪುರದಲ್ಲಿ, ಸರ್ ಬಿಜಾಪುರ ಯಾವ್ದೊಂದು ಕಾಲೇಜ್ ಹೋಗ್ತೀನಿ ಸರ್. ನೋ, ಆ ತರ ಮಾಡಂಗಿಲ್ಲ. MBA MCA ಮಾಡ್ತೀರಾ ಅಥವಾ MTech ಮಾಡ್ತೀರಾ ಅಂದ್ರೆ ಯು ಶುಡ್ ಬಿ ಸ್ಪೆಸಿಫಿಕ್ ಆನ್ ದಿಸ್ ಕಾಲೇಜ್. ಈ ಕಾಲೇಜಲ್ಲೇ ಮಾಡ್ತೀನಿ ನಾನು, ಆ ತರ ಒಂದು ಸ್ಪೆಸಿಫಿಕ್ ಗೋಲ್ ಇಟ್ಕೊಡ್ರಿ. ಟಾಪ್ ಕಾಲೇಜ್ ಮೇಲೆ ಯಾವತ್ತು ಫೋಕಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬರುತ್ತೆ, ಅನಲೈಸ್ ದ ಕಟ್ ಆಫ್. ನಾವ್ ಇಟ್ ಇಸ್ ದ ಹೈ ಟೈಮ್ ಟು ಅನಲೈಸ್ ದ ಕಟ್ ಆಫ್. ಇಲ್ಲಿವರೆಗೂ ಯಾರ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಾ? ಇಫ್ ಯು ಆರ್ ಥಿಂಕಿಂಗ್ ನಾನು 70% ಪ್ರಿಪರೇಷನ್ ಫಿನಿಶ್ ಮಾಡಿದೀನಿ, 50% ಸಿಲೆಬಸ್ ಫಿನಿಶ್ ಮಾಡಿದೀನಿ ಅಂತ ಯಾರು ಅನಿಸ್ತಾ ಇದೆ, ಪ್ಲೀಸ್ ಇದನ್ನ ಮಾಡ್ಕೊಡ್ರಿ. ಅನಲೈಸ್ ದ ಕಟ್ ಆಫ್. ಇದೇ ಚಾನಲ್ ಅಲ್ಲಿ
ನಾವು ಟಾಪ್ ಕಾಲೇಜ್ ಇದ್ದು ವಿಡಿಯೋಸ್ ಗಳನ್ನ ಮಾಡಿದೀವಿ, ಅದನ್ನ ನೋಡ್ಕೊಡ್ರಿ. ಅದರಲ್ಲಿ ಟಾಪ್ ಕಾಲೇಜ್ ಕಟ್ ಆಫ್ ಗಳನ್ನ ಹೇಳಿದೀವಿ, ಅದನ್ನ ನೋಡ್ಕೊಡ್ರಿ. ಇವಾಗ ನಿಮಗೆ RV ಕಾಲೇಜ್ ಹೋಗ್ಬೇಕು ಅಂತ ಇತ್ತು ಅಂತ ಅನ್ಕೊಡ್ರಿ. ಸೊ ನಿಮಗೆ ಎಷ್ಟು ರ್ಯಾಂಕಿಂಗ್ ಬೇಕು MBA ದಲ್ಲಿ? ಮಿನಿಮಮ್ 104 ಒಳಗಡೆ ಇರಬೇಕು. ಅದೇ MC ಅಂತ ಬಂದ್ರೆ ಯೂನಿಟ್ ಗೆಟ್ ಮಿನಿಮಮ್ 40 ಒಳಗಡೆ ಇರಲೇಬೇಕು. ಫಸ್ಟ್ ರ್ಯಾಂಕ್ ಸಿಗಬೇಕು, ಫಸ್ಟ್ ಇದ್ರಲ್ಲಿ ರೌಂಡ್ ಅಲ್ಲಿ ಸಿಗಬೇಕು ಅಂದ್ರೆ. ಸೊ ಈ ಕಟ್ ಆಫ್ ಗಳು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. PS ಕಟ್ ಆಫ್ ಗೊತ್ತಿರಬೇಕು, ರಾಮಯ್ಯ ಕಟ್ ಆಫ್ ಗೊತ್ತಿರಬೇಕು, ಲಾಸ್ಟ್ ಇಯರ್ ಕಟ್ ಆಫ್ ಗೊತ್ತಿರೋ ಸಾಕು ನಿಮಗೆ. ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಕಟ್ ಆಫ್ ಗೊತ್ತಿರೋ ಸಾಕು. ಈಸಿ ಆಗಿ ದಟ್ ಯು ಕ್ಯಾನ್ ಅನಲೈಸ್, ಯು ಕ್ಯಾನ್ ಗೆಟ್ ಟು ದಟ್ ಕಾಲೇಜ್. ರೈಟ್? ಎಲ್ಲಿ ಸಿಗುತ್ತೆ ಇದು? ಇದು KE ವೆಬ್ಸೈಟ್ ಅಲ್ಲಿ ಸಿಗುತ್ತೆ. KE ವೆಬ್ಸೈಟ್ ಓಪನ್ ಮಾಡ್ರಿ. ಅಲ್ಲಿ ಹೋಮ್ ಅಂತ ಇರುತ್ತೆ, ಹೋಮ್ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಪಕ್ಕ ಹಿಂದಿನ ವರ್ಷದ ಪ್ರವೇಶಗಳು ಅಂತ ಇರುತ್ತೆ, ಪ್ರೀವಿಯಸ್ ಅಡ್ಮಿಷನ್ ಕ್ಲಿಕ್ ಮಾಡ್ಕೊಡ್ರಿ. PGCET 2025 ಅಂತ ಇರುತ್ತೆ, ಕ್ಲಿಕ್ ಮಾಡ್ರಿ. ಸ್ಕ್ರೋಲ್ ಡೌನ್ ಮಾಡ್ಕೊಡ್ರಿ. ನಿಮಗೆ ಏನಾಗುತ್ತೆ ಅಲ್ಲಿ ಮೊದಲ ಸುತ್ತಿನ ಕಟ್ ಆಫ್ ಅಂತ ಇರುತ್ತೆ. ಸೊ ಮೊದಲ ಸುತ್ತಿನ ಎರಡನೇ ಸುತ್ತಿನ ಕಟ್ ಆಫ್ ಅಂತ ಇರುತ್ತೆ. ಆ PDF ನ ಓಪನ್ ಮಾಡ್ಕೊಡ್ರಿ. ಕಾಲೇಜ್ ಕೋಡ್ ಎಲ್ಲಿ ಕೊಟ್ಟಿದ್ದೀನಿ? ನಮ್ದು ಧ್ರುವಿಕಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ. ಆ ಕಾಲೇಜ್ ಕೋಡ್ ತಗೊಳ್ರಿ, ಸರ್ಚ್ ಮಾಡ್ರಿ. RV ಕಾಲೇಜ್ಗೆ ಎಷ್ಟಿದೆ, ನಿಮ್ಮ ಕ್ಯಾಟಗರಿ ಎಷ್ಟಿದೆ ಸರ್ಚ್ ಮಾಡ್ಕೊಡ್ರಿ. ಸೊ ಇದು ಅನಲೈಸ್ ಆಗಿರಬೇಕು. ಬಿಕಾಸ್ ಇಲ್ಲಿ ಓನ್ಲಿ ಪ್ರಿಪರೇಷನ್ ಮಾಡ್ಬಿಟ್ಟು ನಾನು ಎಂಡ್ ಅಲ್ಲಿ ಏನೋ ಮಾಡ್ತೀನಿ ಅಂದ್ರೆ ಯು ಕಾಂಟ್ ಸೆಟ್ ದ ಗೋಲ್. ಹಂಗಾಗಿ ಅನಲೈಸ್ ಮಾಡ್ರಿ ಕಟ್ ಆಫ್ ಗಳನ್ನ. ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಯೋರ್ ಪ್ರಿಪರೇಷನ್. ಅದು ಮೋಟಿವೇಶನ್ ಕೊಡುತ್ತದೆ. ಮೋಟಿವೇಶನ್ ಇವಾಗ ನಾವು ಹೇಳಿದಾಗ ಬರೋದು ಅದು ರಿಯಲ್ ಮೋಟಿವೇಶನ್ ಅಲ್ಲ. ಇಟ್ ಶುಡ್ ಬಿ ವಿದಿನ್ ಯು. ನಿಮ್ ಒಳಗಡೆ ಇರಬೇಕು ಮೋಟಿವೇಶನ್. ನಾನು ಏನೋ ಒಂದು ಸರ್ ಈಗ ಸರ್ ಒಬ್ರು ಏನೋ ಒಂದು ಹೇಳ್ತಾರೆ, ನಾನು ಅದನ್ನ ನೋಡ್ಕೊಂಡು ನಾನು ಮೋಟಿವೇಟ್ ಆಗ್ತೀನಿ ಅಂದ್ರೆ ದಟ್ ಇಸ್ ವೆರಿ ಟೆಂಪರರಿ. ಔಟ್ಸೈಡ್ ಮೋಟಿವೇಶನ್ ಇಸ್ ವೆರಿ ಟೆಂಪರರಿ, ಬಟ್ ಇನ್ಸೈಡ್ ಮೋಟಿವೇಶನ್ ಇದೆಯಲ್ಲ, ಸೊ ಇಟ್ ಇಸ್ ಗೋಯಿಂಗ್ ಟು ಲೀಡ್ ಯು ಅಂಟಿಲ್ ಸಕ್ಸಸ್. ಹಂಗಾಗಿ ಇನ್ಸೈಡ್ ಮೋಟಿವೇಶನ್ ಬೇಕು ಅಂದ್ರೆ ಯು ಹ್ಯಾವ್ ಟು ಅನಲೈಸ್ ಆಲ್ ದಿಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಈಸ್ ದ ಡಿಫರೆನ್ಸ್ ಏನಪ್ಪ? ಟಾಪರ್ಸ್ ಗೆ ನಾರ್ಮಲ್ ಎವರೇಜ್ ಸ್ಟೂಡೆಂಟ್ ಏನ್ ಡಿಫರೆನ್ಸ್? ದೇ ಆರ್ ಗೋಯಿಂಗ್ ಟು ಡೂ ದ ನೆಸೆಸರಿ ಥಿಂಗ್ಸ್. ಉಳಿದವರು ದೇ ಆರ್ ಗೋಯಿಂಗ್ ಟು ಡೂ ಅನ್ನೆಸೆಸರಿ ಥಿಂಗ್ಸ್. ಪ್ಲೀಸ್ be in that category, do the necessary things whatever is required for this exam. Right? Next to target, chase and achieve. ಅದೇ ಹೇಳ್ತೀನಿ, ಮೂರು ಮಂತ್ರ. ಟಾರ್ಗೆಟ್ ಮಾಡ್ಕೊಡ್ರಿ, ಅದನ್ನ ಚೇಸ್ ಮಾಡ್ರಿ, ಅದನ್ನ ಅಚೀವ್ ಮಾಡ್ರಿ. ಟಾರ್ಗೆಟ್ ಫಾರ್ RV ಚೇಸ್ ಮಾಡ್ರಿ, ಅಚೀವ್ ಮಾಡ್ರಿ. ಬಟ್ ನಾನು ಹೇಳೋದು ಚೇಸ್ ಏನ್ ಮಾಡ್ತಾರೆ? ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಸ್ಟೆಪ್. ಇಟ್ ಇಸ್ ನಾಟ್ ದಟ್ ಈಸಿ. ಟಾರ್ಗೆಟ್ ಮಾಡೋದು ಇಟ್ ಇಸ್ ವೆರಿ ಈಸಿ. ಟಾರ್ಗೆಟ್ ಮಾಡೋದು, ಅಚೀವ್ ಮಾಡೋದು ಮುಗಿತು, ಅದು ಈಸಿನೇ. ಬಟ್ ಚೇಸಿಂಗ್ ಇದೆಲ್ಲ ಇಟ್ ಇಸ್ ವೆರಿ ಡಿಫಿಕಲ್ಟ್. ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರೋ ಅವ್ರು ಮಾತ್ರ ವಿನ್ ಆಗ ಸಾಧ್ಯ. ರೇಸ್ ಒಂದು 500 ಮೀಟರ್ಸ್ ರನ್ನಿಂಗ್ ಇರುತ್ತೆ. ಇನಿಷಿಯಲ್ 250 ಮೀಟರ್ಸ್ ಮಸ್ತ್ ಫುಲ್ ಸ್ಪೀಡ್ ಆಗಿ ಓಡ್ತೀನಿ ಸರ್. ಆಮೇಲೆ 100 ಮೀಟರ್ ಸ್ಲೋ ಆಗಿ ಆರಾಮ್ ನಡ್ಕೊಂಡು ಹೋಗ್ತೀನಿ ಸರ್. ಅಲ್ಲಿಗೆ ಎಲ್ಲರೂ ನಿಮ್ಗೆ ದಾಟ್ಸ್ಕೊಂಡು ಹೋಗ್ಬಿಡ್ತಾರೆ. ಇನಿಷಿಯಲಿ ತುಂಬಾ ನೀವು ಸ್ಪೀಡ್ ಆಗಿರ್ತೀರ, ಬಟ್ ಹೋಗ್ತಾ ಹೋಗ್ತಾ ನನಗೆ ಪಾಯಿಂಟ್ ಅರ್ಥ ಆಗ್ತಿಲ್ಲ ಸರ್, ನನ್ಗೆ GK ತುಂಬಾ ವಾಸ್ಟ್ ಅನಿಸ್ತಾ ಇದೆ ಸರ್ ಅಂದ್ಕೊಂಡು ನೀವು ಯಾವಾಗ ಸ್ಟಾಪ್ ಮಾಡ್ತಿರಲ್ಲ ಅವಾಗ ಉಳಿದವರೆಲ್ಲ ಓವರ್ಟೇಕ್ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಇನಿಷಿಯಲಿ ನಿಮ್ಗೆ ಏನು ಇದಿರುತ್ತಲ್ವಾ, ಎನರ್ಜಿ ಇರುತ್ತಲ್ಲ, ಅದೇ ಎನರ್ಜಿಲಿ ಮುಂದೆ ಹೋಗ್ಬೇಕು. ದಟ್ ಈಸ್ ದ ಗೇಮ್ ಹಿಯರ್. ಅದಷ್ಟೇ ಗೇಮ್ ಇಲ್ಲಿ, ಉಳಿದಿದ್ದೇನು ಅಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಟಾರ್ಗೆಟ್, ಚೇಸ್ ಅಂಡ್ ಅಚೀವ್ ಅಂಡ್ ಜಸ್ಟ್ ಲೀವ್ ದ ಎಕ್ಸಾಮ್ ಟೆನ್ಷನ್. ನಾವು May 14th ಆಗುತ್ತೋ ಆಗಲ್ವೋ. ಆಸ್ ಆಫ್ ನೌ ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಇನ್ನು ಕೂಡ ಯಾವುದು ಅಫಿಷಿಯಲ್ ಅಲ್ಲ. ಪ್ಲೀಸ್ ವೇಟ್ ಮಾಡ್ರಿ. ಹಿಯರ್ ಐ ಆಮ್ ನಾಟ್ ಸೇಯಿಂಗ್ May 14th ಆಗಲ್ಲ, May 14th ಆಗುತ್ತೆ. ನೋ, ಐ ಆಮ್ ಜಸ್ಟ್ ಕ್ಲಾರಿಫೈಯಿಂಗ್ ಯುವರ್ ಡೌಟ್ಸ್. May 14th ಆದ್ರೂ ಕೂಡ ಇಟ್ ಈಸ್ ನಾಟ್ ಗೋಯಿಂಗ್ ಟು ಎಫೆಕ್ಟ್ ಯು. ಬಟ್ ನನ್ನ ಪ್ರಕಾರ ಆಗೋದು ತುಂಬಾ ಕಮ್ಮಿ, ಬಿಕಾಸ್ ಇಟ್ ಈಸ್ ಆನ್ ಥರ್ಸ್ಡೇ ಅಂಡ್ ಇನ್ನು ಕೂಡ ಸಿಲೆಬಸ್ ರಿಲೀಸ್ ಮಾಡಿಲ್ಲ. ಇನ್ನು ಕೂಡ ಯಾವುದೇ ಅಪ್ಡೇಟ್ ಇಲ್ಲ. ಓನ್ಲಿ ದಟ್ ವಿ ಆರ್ ಹೆಡಿಂಗ್. 2 ಮಂತ್ ಮಾತ್ರ ಇದೆ. 2 ಮಂತ್ ಅಲ್ಲಿ ಸಿಲೆಬಸ್ ರಿಲೀಸ್ ಮಾಡಿ, ಬುಲೆಟಿನ್ ರಿಲೀಸ್ ಮಾಡಬೇಕು. ಅದಾದ್ಮೇಲೆ ಅವರು ಅಪ್ಲಿಕೇಶನ್ ಫಾರ್ಮ್ ಇಡಬೇಕು, ಟೈಮ್ ಕೊಡಬೇಕು, 8 ಆಪ್ಷನ್ ಕೊಡಬೇಕು. ಆಮೇಲೆ ನಿಮಗೆ ಅಡ್ಮಿಟ್ ಕಾರ್ಡ್. ಇಟ್ ಇಸ್ ವೆರಿ ಡಿಫಿಕಲ್ಟ್, ತುಂಬಾ ಡಿಫಿಕಲ್ಟ್ ಇದೆ. ಹಂಗಾಗಿ ಇಟ್ ಮೇ ಪೋಸ್ಟ್ಪೋನ್, ಜೂನ್ ಜುಲೈ ಹೋಗ್ಬೋದು. ಬಟ್ ಮೇಕ್ ಶೋರ್ ದಟ್ May 14th ಅಷ್ಟರಲ್ಲಿ ಯು ಶುಡ್ ಪ್ರಿಪೇರ್ ಆಗಿ. ಎಕ್ಸ್ಟ್ರಾ ಟೈಮ್ ಸಿಕ್ಕಿದಲ್ಲ, ಬೋನಸ್. ಯು ಕ್ಯಾನ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಮಾಕ್ ಟೆಸ್ಟ್. ಡನ್, ಫೈನ್. ಸೊ ದಿಸ್ ಆಲ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಟುಡೇ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರೋದು. ಐ ಹೋಪ್ ಯು ಆರ್ ಗೋಯಿಂಗ್ ಟು ಲೈಕ್ ಇಟ್. ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ನಾನು. ರೈಟ್? ಸೊ ದ ಓನ್ಲಿ ಥಿಂಗ್ ಐ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ಮಾಡೋಕ್ಕಿಂತ ಒಂದು ಇನ್ಫಾರ್ಮೇಶನ್ ಕೊಡ್ರಿ. ಪರಾಕ್ರಮ್ 4.0 ಬ್ಯಾಚ್ ಆಲ್ರೆಡಿ ನಾವು ಲಾಂಚ್ ಮಾಡಿದೀವಿ. ಸೊ ಲಾಂಚ್ ಮಾಡೋದು 1 ವೀಕ್ ಆಗಿ ಬಂತು. ಕ್ಲಾಸ್ ಆರ್ ಗೋಯಿಂಗ್ ರಿಯಲಿ ವೆಲ್. ಸ್ಟೂಡೆಂಟ್ಸ್ ಆರ್ ಎಂಜಾಯಿಂಗ್. ಒಳ್ಳೆ ಕ್ಲಾಸಸ್ ಹೋಗ್ತಾ ಇದಾವೆ. ಸೊ ದೇ ಆರ್ ವೆರಿ ಹ್ಯಾಪಿ. ಸೊ ಇಫ್ ಯು ವಾಂಟ್ ಟು ಜಾಯಿನ್ ಆಗ್ರಿ ಆದಷ್ಟು ಬೇಗ. ನನ್ನ ಕೇಳಿದ್ರೆ ಜಾಯಿನ್ ಆಗ್ರಿ ಅಂತ ಹೇಳ್ತೀನಿ. ಆಫ್ಕೋರ್ಸ್ ಎಲ್ಲ ಇನ್ಸ್ಟಿಟ್ಯೂಷನ್ ಹೇಳ್ತಾರೆ ಜಾಯಿನ್ ಆಗ್ರಿ ಅಂತ. ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ. ಸೊ ಜಾಯಿನ್ ಆಗ್ರಿ, ಒಳ್ಳೆ ಪ್ರಿಪರೇಷನ್ ಮಾಡಬಹುದು. ಸೊ ಡೆಫಿನೆಟ್ಲಿ ಡೈಲಿ ಯು ವಿಲ್ ಬಿ ಹ್ಯಾವಿಂಗ್ ಅ ಡೈಲಿ ಲೈವ್ ಕ್ಲಾಸಸ್ಗಳು ಇರ್ತವೆ. ಲೈವ್ ಕ್ಲಾಸ್ ಮಿಸ್ ಆದ್ರೆ ಅದೇ ಕ್ಲಾಸ್ ರೆಕಾರ್ಡಿಂಗ್ ಆಗಿರುತ್ತೆ. ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಆಕ್ಸೆಸ್ ಟು ಆಲ್ ದ ಬ್ಯಾಚಸ್ ಇರುತ್ತೆ. ನಾವು ಸ್ಟಡಿ ಮೆಟೀರಿಯಲ್ಸ್ ನಾವೇ ಸ್ಟಡಿ ಮೆಟೀರಿಯಲ್ ಕೊಡ್ತೀವಿ. ಜೊತೆಗೆ ಇವಾಗ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಕೂಡ ಮಾಡ್ತಿದೀವಿ. ವಿ ಆರ್ ಗೋಯಿಂಗ್ ಟು ಟೇಕ್ ಅ ರೆಗ್ಯುಲರ್ ಮೆಂಟರ್ಶಿಪ್ ಪ್ರೋಗ್ರಾಮ್. ಸೊ ಇದರಲ್ಲಿ ನಿಮ್ ಡೌಟ್ಸ್ ಗಳು ಏನಿದಾವೆ, ವಾಟ್ ಎವರ್ ಡಿಫಿಕಲ್ಟೀಸ್ ಯು ಆರ್ ಫೇಸಿಂಗ್, ಪ್ರತಿಯೊಂದು ಕೂಡ ವಿ ಆರ್ ಗೋಯಿಂಗ್ ಟು ಡೂ ದ ಮೆಂಟರ್ಶಿಪ್. ಸಪರೇಟ್ ಮಾಡ್ತೀವಿ. ಥರ್ಸ್ಡೇ ಸಪರೇಟ್ ಮಾಡ್ತೀವಿ ಮೆಂಟರ್ಶಿಪ್ ಪ್ರೋಗ್ರಾಮ್ ನ. ಅದರ ಜೊತೆಗೆ ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್, ಸಬ್ಜೆಕ್ಟ್ ಟೆಸ್ಟ್ 25 ಅಲ್ಲ, ಇದು 30 ಟೆಸ್ಟ್ ಗಳಿದಾವೆ.
ಜೊತೆಗೆ ಎಕ್ಸ್ಟ್ರಾ 32 ಫ್ರೀ ಅಂದ್ರೆ ಮುಂಚೆನೆ ರೆಡಿ ಆಗಿರುವಂತಹ ಟೆಸ್ಟ್ ಗಳನ್ನ ಆಡ್ ಮಾಡ್ತಾ ಇದೀವಿ. ದಟ್ ಆಲ್ಸೋ ಯು ಕ್ಯಾನ್ ಏಬಲ್ ಟು ಆಕ್ಸೆಸ್. ಇದು ಮಾತ್ರ ಅಲ್ಲದೆ ಜ್ಞಾನ ಭಂಡಾರ ಅಂತ ಹೊಸ ಫೀಚರ್ ಕೊಟ್ಟಿದೀವಿ. ಇದರಲ್ಲಿ ಲಾಸ್ಟ್ 2 ಇಯರ್ಸ್ ನಿಮಗೆ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ಗಳು ಸಿಗ್ತವೆ. ನೀವು ಮುಂಚಿತವಾಗಿನೇ ವೆಲ್ ಬಿಫೋರ್ ನಾವೇ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆನೆ ಫ್ರೀ ಟೈಮ್ ಅಲ್ಲಿ ನೀವು ಈ ರೆಕಾರ್ಡಿಂಗ್ ಕ್ಲಾಸ್ ಗಳನ್ನ ನೋಡ್ಕೊಂಡು ಕೂಡ ಯು ಕ್ಯಾನ್ ಪ್ರಿಪೇರ್ ವೆಲ್. ಸೊ ಅದಕ್ಕೋಸ್ಕರ ಹೇಳ್ತೇನೆ, ಆದಷ್ಟು ಬೇಗ ಪರಾಕ್ರಮ್ 4.0 ಗೆ ಜಾಯ್ನ್ ಆಗ್ರಿ. ಸರ್ ಜಾಯ್ನ್ ಆಗೋದು ಹೆಂಗೆ ಸರ್? ವೆರಿ ಸಿಂಪಲ್. ಜಸ್ಟ್ ಏನ್ ಮಾಡ್ರಿ, ಧ್ರುವಿಕಾ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಡ್ರಿ. ಎಲ್ಲಿ ಸಿಗುತ್ತೆ ಸರ್ ಧ್ರುವಿಕಾ ಅಕಾಡೆಮಿ ಆಪ್? ಸಿಂಪಲ್, ಧ್ರುವಿಕಾ ಅಕಾಡೆಮಿ ಆಪ್ ಇಸ್ ದೇರ್ ಇನ್ ಯುವರ್ ಯಾವುದು ನಿಮ್ದು ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಧ್ರುವಿಕಾ ಅಕಾಡೆಮಿ ಆಪ್ ಇದೆ, ಡೌನ್ಲೋಡ್ ಮಾಡ್ಕೊಡ್ರಿ. ಸೊ ಇಲ್ಲ ನಿಮ್ದು ಐಫೋನ್ ಇದೆ, iOS ಡಿವೈಸ್ ಏನ್ ಮಾಡ್ಬೇಕು ನೀವು, ಕ್ಲಾಸ್ ಪ್ಲಸ್ ಅಂತ ಒಂದು ಆಪ್ ಇದೆ. ಈ ಕ್ಲಾಸ್ ಪ್ಲಸ್ ಇದು ಪಾರ್ಟ್ನರ್, ಇದು ಕ್ಲಾಸ್ ಪ್ಲಸ್ ಆಪ್ ನ ಡೌನ್ಲೋಡ್ ಮಾಡ್ಕೊಡ್ರಿ. ORG ಕೋಡ್ ಕೇಳುತ್ತೆ. ORG ಕೋಡ್ ಬಂದ್ಬಿಟ್ಟು VSBIJB. ಇಟ್ ಇಸ್ ಆರ್ಗನೈಸೇಷನ್ ಕೋಡ್. ಈ ಕೋಡ್ ಹಾಕ್ಬಿಟ್ಟು ನೀವು ಲಾಗಿನ್ ಆಗ್ಬೋದು. ಮೊಬೈಲ್ ನಂಬರ್ ಮತ್ತು OTP ಹಾಕಿ ಅಲ್ಲಿ ನಿಮಗೆ ಸ್ಟೋರ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಸ್ಟೋರ್ ನ ಕ್ಲಿಕ್ ಮಾಡಿದ್ರೆ MBA ಬೇಕಾದ್ರು MBA, MCA ಬೇಕಾದ್ರು MCA ಆ ಕೋರ್ಸ್ ಇರುತ್ತೆ. ಡೈರೆಕ್ಟ್ ಅಲ್ಲಿಂದ ಬೈ ಮಾಡೋದು. ಒನ್ಸ್ ಯು ಬೈ ದ ಕೋರ್ಸ್, ನಿಮಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್, ಕ್ಲಾಸ್ ಶೆಡ್ಯೂಲ್, ಒಂದು ಫೀಸ್ ಪೇಡ್ ರೆಸಿಪ್ಟ್ ಎಲ್ಲ ಕೂಡ ಸಿಕ್ಬಿಡುತ್ತೆ. ಸೊ ದಟ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ನೌ ಆಲ್ಸೋ. ಅಂಡ್ ಒನ್ ಮೋರ್ ಡೌಟ್ ಸರ್, ಇವಾಗ 4.0 1 ವೀಕ್ ಆಗಿದೆ ಸರ್ ಸ್ಟಾರ್ಟ್ ಆಗಿ. ಸೊ ಹಿಂದ್ಗಡೆ ಕ್ಲಾಸ್ ಸಿಗುತ್ತಾ ಸರ್? ಎಸ್, ಇಲ್ಲಿವರೆಗೂ ಆಗಿರೋ ಕ್ಲಾಸ್ ಎಲ್ಲಾ ಕ್ಲಾಸಸ್ಗಳು ನಿಮಗೆ ರೆಕಾರ್ಡಿಂಗ್ ಸಿಗ್ತವೆ. ನೆಕ್ಸ್ಟ್ ಹೋಗೋ ಕ್ಲಾಸ್ಗಳು ಎಲ್ಲ ಕೂಡ ಲೈವ್ ಸಿಗ್ತವೆ. ನಾಟ್ ಓನ್ಲಿ 4.0, 1.0, 2.0, 3.0 ಹಿಂದೆ ಆಗಿರೋ ಪ್ರತಿಯೊಂದು ಕಂಟೆಂಟ್ ಇನ್ಕ್ಲೂಡಿಂಗ್ ಟೆಸ್ಟ್ ಪ್ರತಿಯೊಂದು ಕೂಡ ನಿಮ್ಗೆ ಸಿಗುತ್ತೆ. ಯು ಕ್ಯಾನ್ ಆಕ್ಸೆಸ್ those also. It is a value investment. Definitely you can join. So the fees will be very affordable. That is 3,029 rupees for MBA, 3,529 rupees for MCA. Right. So ಈ fees ಅಲ್ಲಿ you will get end-to-end preparation. Right. So now take your decision and start your preparation. ಒಂದೇ ಹೇಳೋದು ನಾನು, ಎಕ್ಸಾಮ್ ಅದ ಜಾಸ್ತಿ ತಲೆ ಕೆಡಿಸ್ಬೇಡಿ. ಜಸ್ಟ್ ಪ್ರಿಪೇರ್ ಆದ್ರೆ ಪ್ರತಿಯೊಂದು ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ವೆರಿ ಸೂನ್ ನೀವು ನಮ್ಮ ಚಾನಲ್ ಮೇಲೆ ಲೈವ್ ಆಗ್ಬೋದು. ಸೊ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಇನ್ಫಾರ್ಮ್ ಯು. ಎಕ್ಸಾಮ್ ಡೇಟ್ ರಿಲೀಸ್ ಆದ ಮರುಕ್ಷಣ ನಾವೇನ್ ಮಾಡ್ತೀವಿ, ವಿಡಿಯೋ ಮಾಡಿ ವಿ ವಿಲ್ ಟೆಲ್ ಯು ದ ನೆಕ್ಸ್ಟ್ ಪ್ರೊಸೀಜರ್. ಅಪ್ಲಿಕೇಶನ್ ಫಿಲ್ ಮಾಡೋದು ಹೆಂಗೆ, ಆಪ್ಷನ್ ಎಂಟ್ರಿಗಳನ್ನ ಹೆಂಗ್ ಮಾಡೋದು, ಕಾಲೇಜ್ ಸೆಲೆಕ್ಷನ್ ಹೆಂಗ್ ಮಾಡೋದು, ಫೀಸ್ ಹೆಂಗ್ ಪೇ ಮಾಡೋದು, ಪ್ರತಿಯೊಂದು ಒಂದು ಏನಾದ್ರು ಅಪ್ಡೇಟ್ ಕೈಯಿಂದ ಬಂತ ಫಸ್ಟ್ ನಮ್ಮ ಚಾನಲ್ ನಿಮ್ಗೆ ಸಿಗುತ್ತೆ. ನೀವು ಕೆ ವೆಬ್ಸೈಟ್ ಹೋಗೋದೇ ಬೇಕಾಗಿಲ್ಲ ನೋಡಕ್ಕೆ. ನಮ್ಮ ಚಾನಲ್ ಬರ್ರಿ, ನಾವ್ ಹೇಳ್ತೀವಲ್ಲ ಅದನ್ನ ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ಸೀನಿಯರ್ಸ್ ಗಳನ್ನ ಕೇಳ್ರಿ, ದೇ ಹ್ಯಾವ್ ಡನ್ ದಟ್ ಓನ್ಲಿ. ಸೀನಿಯರ್ಸ್ ಗಳನ್ನ ಕೇಳ್ರಿ, ಧ್ರುವಿಕಾ ದೇ ಹ್ಯಾವ್ ಡನ್. ಸೊ ನಾವು ಅದನ್ನ ಮಾಡ್ತೀವಿ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್, ಜಸ್ಟ್ ಪ್ರಿಪೇರ್ ವೆಲ್ ಅಷ್ಟೇ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೆಫಿನೆಟ್ಲಿ ಮತ್ತೆ ಮೀಟ್ ಆಗೋಣ. ರೈಟ್. ಸೊ ಜಸ್ಟ್ ಆದಷ್ಟು ಬೇಗ ಪರಾಕ್ರಮ್ ಬ್ಯಾಚ್ ಗೆ ಜಾಯ್ನ್ ಆಗೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ತರ ಪ್ರಿಪರೇಷನ್ ಮಾಡ್ರಿ. ಐ ರಿಯಲಿ ಹೋಪ್ ಯು ಆಲ್ ವಿಲ್ ಗೆಟ್ ಅ ವೆರಿ ಗುಡ್ ರ್ಯಾಂಕಿಂಗ್ ಅಂಡ್ ವೆರಿ ಗುಡ್ ಟಾಪ್ ಕಾಲೇಜ್ ಅಂತ ಅನ್ಕೊಳ್ತಾ ಇವತ್ತಿನ ಒಂದು ಸೆಷನ್ ಎಂಡ್ ಮಾಡ್ತೀನಿ. ಸೊ ವಿಲ್ ಮೀಟ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಅಂಡ್ ಲವ್ ಯು ಆಲ್.